ಕೆಲವು ನಿಮಿಷಗಳು ನಾವೆಲ್ಲ ನಗೆಗಡಲಲ್ಲಿರ್ತೇವೆ ಅನ್ನುವ ಖಾತ್ರಿ ನನಗಂತೂ ಇದೆ. ನಗುವು ಸಹಜದ ಧರ್ಮ ಅನ್ನುವಂಥ ಇತ್ಯಾದಿ ಕಗ್ಗವನ್ನು ಕೂಡ ನೆನಪಿಸುವಂಥದ್ದು. ಹನಿಗವನಗಳ ರಾಜ ಚುಟುಕು ಚಕ್ರವರ್ತಿ ಎಂದೇ ಪ್ರಸಿದ್ಧರಾದಂಥ ಡುಂಡಿರಾಜ್ ಸರ್ ಅವರ ವ್ಯಕ್ತಿ ಪರಿಚಯವನ್ನು ನಾನು ಹೇಳಲಿಕ್ಕೆ ಯೋಗ್ಯತೆ ಸಾಲೋದಿಲ್ಲ. ಅವರ ಚುಟುಕುಗಳನ್ನು ಹೇಳೋದಾದರೆ, ರಾವಣನ ಹೆಂಡತಿ ಮಂಡೋದರಿ, ಕನ್ನಡ ಪುಸ್ತಕ ಕೊಂಡೋದಿರಿ ಅಂತ ಹೇಳುವುದರಲ್ಲೇ ಅವರ ಸಾಮಾಜಿಕ ಪ್ರಜ್ಞೆ ಅರಿವಾಗುತ್ತೆ. ಭರತನಾಟ್ಯ, ಡಿಸ್ಕೋ ನೃತ್ಯ, ಕಥಕ್ಕಳಿ ಕಲಿ ಕಲಿ ಎನ್ನುತ್ತದೆ ರಸ್ತೆ ಕುಳಿ ಅನ್ನುವಾಗ ಅವರ ಹಾಸ್ಯ ಪ್ರಜ್ಞೆಯ ಅರಿವಾಗುತ್ತೆ. ಇಂಥ ಅದೆಷ್ಟೋ ಮಾತು ಮುತ್ತುಗಳಿಗೆ ವೇದಿಕೆಯನ್ನು ಅವರಿಗೆ ತೆರವುಗೊಳಿಸ್ತಾ ಇದ್ದೇನೆ. ಬನ್ನಂಜೆಯವರ ದಿವ್ಯ ಚೇತನಕ್ಕೆ ನಮನಗಳು. ವೇದಿಕೆ ಮೇಲಿರುವ ಮತ್ತು ವೇದಿಕೆ ಮುಂದಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಬನ್ನಂಜೆಯವರ ಸಾಮಾಜಿಕ ಮುಖದ ಬಗ್ಗೆ ಈಗಾಗಲೇ ಅನೇಕರು 3-4 ಜನ ಮಾತಾಡಿದ್ದಾರೆ. ಅವರು ಹೇಳದೆ ಉಳಿದದ್ದು ಏನಿದೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆಗ ನನಗೆ ಹೊಳೀತು, ಬನ್ನಂಜೆಯವರದ್ದೇ ಒಂದು ಕವನ ಸಂಕಲನ ಇದೆ, ಹೇಳದೆ ಉಳಿದದ್ದು ಅಂತ. ಆ ಹೇಳದೆ ಉಳಿದದ್ದು ನನಗೆ ಬಹಳ ಪ್ರಭಾವ ಬೀರಿದ ಒಂದು ಕವನ ಸಂಕಲನ. ಸೊ ಅದ್ರ ಬಗ್ಗೆ ನಾನು ಕೆಲವು ಮಾತುಗಳನ್ನ, ಆ ಸಂಕಲನದಲ್ಲಿ ಕವಿಯಾಗಿ ಅವರ ಮುಖ ಹೇಗೆ ಕಂಡಿದೆ ಮತ್ತು ಆನಂತರ ಸಂಪಾದಕರಾಗಿ ಅವರ ಮುಖ ನನಗೆ ಕೊಟ್ಟ 10 ನಿಮಿಷದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. 1980ರಲ್ಲಿ ಕಾಂತಾವರ ಕನ್ನಡ ಸಂಘದಿಂದ ಹೇಳದೆ ಉಳಿದದ್ದು ಆ ಕವನ ಸಂಕಲನ ಪ್ರಕಟ ಆಯಿತು. ಅದನ್ನು ಪ್ರಕಟ ಮಾಡಿ ಅಂತ ಬನ್ನಂಜೆಯವರು ಹೇಳಿದ್ದಲ್ಲ, ಅವರಿಗೆ ಅದರ ಬಗ್ಗೆ ಭಾಳ ನಿರಾಸಕ್ತಿ. ಮುರಳೀಧರ್ ಉಪಾಧ್ಯಾಯರು ಅದನ್ನೆಲ್ಲೆಲ್ಲೋ ಪ್ರಕಟ ಆದ ಕವನಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಮಾಡಿದರು. ನಾನು ಆಗ ನನ್ನ MSc ಮುಗಿಸಿ ಮಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ್ದೆ. ನಾನು PUC ಮುಗಿಸಿ ಡಿಗ್ರಿ ಬರುವವರೆಗೂ ಮಕ್ಕಳ ಪದ್ಯಗಳನ್ನೇ ಬರೀತಾ ಇದ್ದೆ ನಾನು. ಕಾರಣ, ನಾನು ಬರೆದ ಪ್ರೌಢ ಕಾವ್ಯಗಳನ್ನೆಲ್ಲ ಸಂಪಾದಕರು ರಿಜೆಕ್ಟ್ ಮಾಡ್ತಾಯಿದ್ರು, ಎಲ್ಲ ವಾಪಸ್ ಬರೋದು. ಯಾಕೆಂದರೆ ಆ ನವ್ಯ ಕವನದ ಕಾಲ, ಆ ನವ್ಯ ಕವನದ್ದು ನನಗೆ ಆ ರೀತಿಯಲ್ಲಿ ಬರೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಆಗ ನಾನು ಹೇಳದೆ ಉಳಿದದ್ದು ಪುಸ್ತಕವನ್ನು ತಗೊಂಡೆ. ಅದರಲ್ಲಿ ಸಂಪಾದಕರು ನಮ್ಮ ಮುರಳೀಧರ್ ಉಪಾಧ್ಯಾಯರು ಒಂದು ಕಡೆ ಹೇಳ್ತಾರೆ, ಬನ್ನಂಜೆಯವರ ಕಾವ್ಯ ದೃಷ್ಟಿ ಏನು ಅಂತಂದರೆ, ಕವಿ ಮತ್ತು ಓದುಗರ ನಡುವೆ ಕಂದಕ ಏರ್ಕೊಡೋದು, ಕವಿತೆ ಅನ್ನೋದು ಬುದ್ಧಿಪೂರ್ವಕ ಕ್ಲಿಷ್ಟತೆ ಅದರಲ್ಲಿ ಇರಬಾರ್ದು ಅನ್ನೋ ಮಾತು ಹೇಳ್ತಾರೆ ಅವರು. ನಾನು ಕಮ್ಯುನಿಕೇಷನ್ ಸ್ಟೂಡೆಂಟ್, ನಾನು ರಿಸರ್ಚ್ ಮಾಡಿದ್ದು ಕಮ್ಯುನಿಕೇಷನ್ ಸೈನ್ಸ್. ಸೊ ಕಮ್ಯುನಿಕೇಷನ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಆದಷ್ಟು ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು ಮತ್ತು ಸ್ಪಷ್ಟತೆ ಇರಬೇಕು, ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ನನಗೆ ಅವರ ಕವಿತೆಗಳಲ್ಲಿ ಇದೆಲ್ಲ ಕಾಣ್ತು, ಭಾಳ ಸಂತೋಷ ಆಯಿತು. ಅದನ್ನು ನಾನು ಓದ್ತಾ ಹೋಗಿ ನಾನು ಬರೆದ್ರೆ ಈ ರೀತಿ ಬರಿಬೇಕು ಅಂತ ನನಗೆ ಅನ್ನಿಸ್ತು. 82ರಲ್ಲಿ ನನ್ನ ಮೊದಲ ಕವನ ಸಂಕಲನ ಬಂದದರಲ್ಲಿ ಅವರ ಪ್ರಭಾವ ಸಾಕಷ್ಟಿದೆ. ಅವ್ರದ್ದು ಅನೇಕ ದೊಡ್ಡ ಕವಿತೆಗಳಿದೆ, ಅದನ್ನೆಲ್ಲ ಕೋಟ್ ಮಾಡೋಷ್ಟು ಸಮಯ ಇಲ್ಲ. ಮಧ್ಯೆ ಮಧ್ಯೆ ಚಿಕ್ಕ ಪದ್ಯಗಳನ್ನು ಬರೆದಿದ್ದಾರೆ ಅವರು ಹೇಳದೆ ಉಳಿದುದಲ್ಲಿ. ಆಸ್ತಿಕತೆ ಅಂತ ಒಂದು ಕವನ. ಸೊ ಬನ್ನಂಜೆಯವರು ಯಾವ ಆಸ್ತಿಕತೆ ಬಗ್ಗೆ ಮಾತಾಡಬಹುದು? ಅವರು ವೇದಾಂತಿಗಳು. ನಾವೆಲ್ಲ ಬೈತಾ ಇರ್ತೇವೆ, ಇವತ್ತು ಹಿಂದಿನ ಕಾಲದಲ್ಲಿ ಎಲ್ಲರೂ ಆಸ್ತಿಕರಾಗಿದ್ದರು, ಇವತ್ತೆಲ್ಲ ನಾಸ್ತಿಕರಾಗ್ತಾ ಇದ್ದಾರೆ, ಆಸ್ತಿಕತೆ ಹೊರಟೋಗ್ತಾ ಇದೆ. ಅದಕ್ಕೆ ಬನ್ನಂಜೆಯವರು ಹೇಳ್ತಾರೆ, ಕಾಲ ಕೆಟ್ಟು ಹೋಯಿತು, ನಾಸ್ತಿಕತೆ ಹೆಚ್ಚಾಗಿದೆ, ಯಾರು ಹೇಳಿದ್ದು ಕಾಲ ಕೆಟ್ಟಿದೆ ಎಂದು? ಈಗಲೂ ಕೂಡ ನಮ್ಮೂರಲ್ಲಿ ಮನೆ ಮನೆಯಲ್ಲಿ ಹಗಲು ಇರುಳು ಆಸ್ತಿ ಕತೆ. ಶಬ್ದವನ್ನು ಒಡೆದವ್ರು ಹೇಳ್ತಾರೆ. ಆದರೆ ಒಂದು ಬದಲಾವಣೆ, ಇಷ್ಟೇ ಬದಲಾವಣೆ, ಅಶ್ವತ್ಥ ಕಟ್ಟೆ ಬದಲು ಕೋರ್ಟು ಕಟ್ಟೆ, ಅಶ್ವತ್ಥ ಕಟ್ಟೆ ಬದಲು ಕೋರ್ಟು ಕಟ್ಟೆ, ದೇವರ ಮನೆ ಬದಲು ಲಾಯರ್ ಮನೆ ಅಂತ. ನನಗೆ ಇವತ್ತು ಭಾಳ ಒಂದು ಆಶ್ಚರ್ಯ ಅನಿಸ್ತು ಅಂತಂದರೆ, ಶ್ರೀಮಾನ್ ಪೂಜ್ಯರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರು ಇವತ್ತು ಬೆಳಿಗ್ಗೆ ಅವರು ಈ ಶಬ್ದಗಳನ್ನು ಒಡೆಯೋದ್ರ ಬಗ್ಗೆನೇ ಮಾತಾಡಿದರು. ನಾವೆಲ್ಲ ಇದನ್ನು ಬನ್ನಂಜೆ ವಿಶ್ವನಮನ ಅಂತ ಓದ್ತಾ ಇದ್ವಿ ನಾವು, ವಿಶ್ವನಮನ ಅಂತಲೇ. ಅವರು ಅದನ್ನು ವಿಶ್ವನ ಮನ ಅಂತ ಓದಿದರು. ಮತ್ತು ಶಬ್ದಗಳನ್ನು ತುಂಡು ಮಾಡಬೇಕು, ಬೋಂಡಾನ ಗಬಗಬ ನುಂಗಬಾರ್ದು, ತುಂಡು ತುಂಡು ಮಾಡಿದ್ದಂದರೆ ಸ್ವಾದ ಅಂತ ಹೇಳಿದರು. ಅದನ್ನು ನಾನು ಬನ್ನಂಜೆಯವರ ಕವಿತೆಗಳಲ್ಲಿ ಸಾಕಷ್ಟು ಕಂಡೆ. ಹಾಗಾಗಿ ನಾನು ಅದರಿಂದ ಪ್ರಭಾವಿತನಾಗಿ ಅನೇಕ ಬರೆದಿದ್ದೀನಿ. ಒಂದು ಉದಾಹರಣೆ ಕೊಡ್ತೀನಿ. ಬನ್ನಂಜೆಯವರು ಅದರಿಂದ ಮಹಾಭಾರತದ ಉದಾಹರಣೆನೇ ಕೊಡೋಣ. ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಯಾರಿಗೆ? ಕೃಷ್ಣ ಹೇಳಿದ್ದು ಅರ್ಜುನಿಗೆ, ನರನಿಗೆ ನಾರಾಯಣ ಹೇಳಿದ್ದು ಮಾರ್ಗದರ್ಶನ. ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ, ಕರ್ಮಣ್ಯೇ ವಾದಿಕ ರಸ್ತೆ. ಸೊ ಹೀಗೆ ಅನೇಕ ಪದ್ಯಗಳು. ಈಗ ಸಂಭವಾಮಿ ಯುಗೆ ಯುಗೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಧರ್ಮದ ದಾಸ್ತಾನು ಖಾಲಿಯಾದಾಗಲೆಲ್ಲ ಅವತರಿಸುತ್ತಾನೆ.
ಧರ್ಮದ ದಾಸ್ತಾನು ಖಾಲಿಯಾದಾಗಲೆಲ್ಲ ಅವ ತರಿಸುತ್ತಾನೆ. ಬಹಳಷ್ಟು ಮಾಡಿದ್ದಾರೆ. ಇದು ನಾನು ಅವರ ಪ್ರಭಾವದಿಂದ ನಾನು ಮಾಡಿದ್ದು ಹೇಳ್ತಾ ಇದ್ದೀನಿ. ಬನ್ನಂಜಿಯವರ ಪದ್ಯಗಳಲ್ಲಿ ಈ ರೀತಿಯ ಪದ ಭಂಜನೆ, ಅದು ಶ್ಲೇಷಗಳು ಭಾಳ ಚೆನ್ನಾಗಿದೆ ನೋಡಿ. ಶ್ಲೇಷೆ ಬಗ್ಗೆ ಅವರು ಒಂದು ಬರೀತಾರೆ. ಇವು ಸಮುದ್ರ, ಹೆಂಗೆ ನಾವು ಮಂಗಳೂರಿನವರಿಗೆ ಸಮುದ್ರ ನಾವು ನೋಡ್ತಾ ಇರ್ತೇವಲ್ಲ, ತೆರೆಗಳು ಬಂದು ಹೊಡಿತಾ ಇರುತ್ತೆ ದಡಕ್ಕೆ. ಕಡಲು ತೀರವನಪ್ಪಲೆಂದು ಮುಂದೊತ್ತಿ ಬಂದಷ್ಟು ಬಾರಿಯೂ ಹಿಂಜರಿಯುತ್ತಿದೆ. ತೀರ ಕಡಲಿನಪ್ಪಲೆಂದು ಹಾರೈಸಿ ಹಾರೈಸಿ ಒಳಗೊಳಗೆ ಕನವರಿಸುತ್ತಿದ್ದರೂ ಮುಂದುವರಿಯುತ್ತಿಲ್ಲ. ತೀರದ ಬಯಕೆ ಮಾತ್ರವಲ್ಲ, ಕಡಲ ಬಯಕೆಯೂ ತೀರದ ಬಯಕೆಯಾಗಿಯೇ ಉಳಿದಿದೆ. ಇದು ತೀರಕ್ಕೂ ತಿಳಿದಿದೆ, ಕಡಲಿಗೂ ತಿಳಿದಿದೆ ನೋಡಿ. ಇದಕ್ಕಿಂತ ಸಾಮಾಜಿಕ ಮುಖ ಒಬ್ಬ ವೇದಾಂತಿ ಈ ಥರ ಪದ್ಯ ಬರೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಮ್ಮ ಹಾಗೆ ಒಬ್ಬರು ಲೌಕಿಕನಾಗಿ ಅವರು ಇದನ್ನು ಯೋಚನೆ ಮಾಡಿ ಬರೀತಾರೆ. ಆಮೇಲೆ ಮಂಗಳೂರಿನಲ್ಲಿ ಆಕಾಶವಾಣಿಯಲ್ಲಿ ಯುಗಾದಿ ಕವಿಗೋಷ್ಠಿ ಭಾಳ ಸಂಭ್ರಮದಿಂದ ನಡೀತಾ ಇತ್ತು ಟೌನ್ ಹಾಲಲ್ಲಿ. ಒಂದು ಕವಿಗೋಷ್ಠಿಯಲ್ಲಿ ಅವರೇ ನಿರ್ವಹಣೆ ಮಾಡ್ತಾಯಿದ್ರು, ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಅವರು ಈಗ ಒಂದು ಕಾಳಯುಕ್ತಿ ಅಂತ ಆ ವರ್ಷ ಕಾಳಯುಕ್ತಿ ಬಗ್ಗೆ ಆ ಒಂದು ಪದ್ಯ ನೀವು ಓದಿದ್ದು ಸಾಕು. ಅದರಲ್ಲಿ ಎಲ್ಲ ಸಾಮಾಜಿಕ ಅನಿಷ್ಟಗಳ ಬಗ್ಗೆ, ರಾಜಕೀಯದ ಬಗ್ಗೆ, ವ್ಯಂಗ್ಯ ವಿಡಂಬನೆ ಅದ್ಭುತವಾಗಿದೆ ಅವರ ಪದ್ಯಗಳೇ. ಮತ್ತು ಎಲ್ಲಿವರೆಗೆ ಅಂತಂದರೆ ಬಹುಶಃ ಯಾವುದೋ ಕುಟುಂಬ ಯೋಜನೆ ಇಲಾಖೆಯವರು ಒಂದು ಪದ್ಯ ಬರೆಯೋಕ್ಕೆ ಹೇಳಿದ್ದಾರೆ ಇವರಿಗೆ. ಕುಟುಂಬ ಯೋಜನೆ ಬಗ್ಗೆಯೂ ಅವರು ಪದ್ಯ ಬರೆದಿದ್ದಾರೆ. ಆಮೇಲೆ ನನಗೂ ಅವರಿಗೂ ಭಾಳ ವಯಸ್ಸಿನಲ್ಲಿ ಡಿಫ್ರೆನ್ಸ್. ನನ್ನ ವಯಸ್ಸು ನಾನು ಹೇಳೋದಿಲ್ಲ, ಅವರಿಗೆ 90, ಅವರಿಗಿಂತ 20 ವರ್ಷ ಚಿಕ್ಕವನು ನಾನು. ಸೊ ಆವಾಗ ನಾನು 80ನೇ ಇಸ್ವಿ ಅಂದರೆ ನನಗೆ 24 ವರ್ಷ, 25 ವರ್ಷ. ನನಗೆ ಸ್ವಲ್ಪ ಶೃಂಗಾರಮಯವಾದ ಪದ್ಯಗಳನ್ನು ಬರಿತಾ ಇದ್ದೆ ನಮ್ಮ ವಯಸ್ಸಿಗೆ ಸಹಜವಾಗಿ. ಇವರ ಪದ್ಯದಲ್ಲೂ ನನಗೆ ಅದು ಸಿಗುತ್ತೆ. ಯಾಕಂದರೆ ಸಂಸ್ಕೃತ ಕಾವ್ಯದಲ್ಲಿದ್ದಷ್ಟು ಶೃಂಗಾರ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ. ಹಾಗಾಗಿ ಬನ್ನಂಜಿಯವರು ಅದರಿಂದ ಪ್ರಭಾವಿತರಾಗಿ ಬರೆದವರು. ಅವರ ಕವನ ಸಂಕಲನದಲ್ಲಿ ಸಾಕಷ್ಟು ಶೃಂಗಾರಮಯವಾದ ವರ್ಣನೆಗಳೆಲ್ಲ, ಋಷ್ಯಶೃಂಗ ಅಂತ ಪದ್ಯಗಳನ್ನೆಲ್ಲ ನೀವು ಓದಬೇಕು. ಸೊ ಅದನ್ನೆಲ್ಲ ಬರಿತಾ ಇದ್ದರು. ನಾನು ಸ್ವಲ್ಪ ಶೃಂಗಾರಮಯವಾದ ಪದ್ಯಗಳನ್ನು ಬರೆದೆ. ಅದನ್ನು ಸಾಮಾನ್ಯ ಪತ್ರಿಕೆಗಳು ಹಾಕೋದಿಲ್ಲ. ಆಗ ರತಿ ವಿಜ್ಞಾನ ದರ್ಪಣ ಅಂತ ಒಂದು ಪತ್ರಿಕೆ ಬರ್ತಿತ್ತು ಬೆಂಗಳೂರಿಂದ, ಮಾಸಪತ್ರಿಕೆ. ಭಾಳ ಚೆನ್ನಾಗಿ ಪ್ರಿಂಟ್ ಮಾಡೋರು. ಮಲ್ಲೇಪುರಮ್ಮನ ಸಹ ನೀವು ಸಲಹೆ ಇದ್ದೀರ ಅದಕ್ಕೆ? ಇಲ್ಲ ಒಳ್ಳೆ ಕೆಲಸ ಮಾಡಿದ್ರು, ಗೊತ್ತಿಲ್ಲ. ಅದು ಬರ್ತಾಯಿತ್ತು. ಸೊ ನಾನು ಅಲ್ಲಿಗೆ ಅಂಥ ಪದ್ಯಗಳನ್ನೆಲ್ಲ ಅಲ್ಲೇ ಕಳಿಸ್ತಾ ಇದ್ದೆ. ಅದರಲ್ಲಿ ಅದು ಪ್ರಕಟ ಆಗ್ತಾಯಿತ್ತು. ಭಾಳ ಜನ ಅದನ್ನು ಈಗ ಮುಚ್ಚಿಟ್ಕೊಂಡು ಓದ್ತಾಯಿದ್ರು. ಆಮೇಲೆ ನನಗೆ ಕೆಲವರೆಲ್ಲ ಕೇಳಿದೆ, ಏನು ನೀವು ಇಂಥ ಪತ್ರಿಕೆಗೆ ಬರೆಯೋದಾ, ಏನಿದು ಅಂತ. ನಾನು ಹೇಳಿದೆ, ಪತ್ರಿಕೆ ಸಲಹೆಗಾರರು ಯಾರು ಅಂತ ನೋಡಿ. ಬನ್ನಂಜೆ ಗೋವಿಂದಾಚಾರ್ಯ ಹೆಸರಿತ್ತು ಅದರಲ್ಲಿ. ಅವರೇ ಸಲಹೆಗಾರರು ಪತ್ರಿಕೆಗೆ ಬರೆಯೋದು ಅಂತಂದ್ರೆ ನನ್ನ ಕವನ ಪ್ರಕಟ ಆಯಿತು ಅಂದರೆ ನನಗೆ ಗೌರವ ಅಲ್ವಾ ಅದಂತ ನಾನು ಹೀಗೆ ಹೇಳ್ತಾ ಇದ್ದೆ. ಆಮೇಲೆ ಅವ್ರ ಗದ್ಯ ಕೂಡ ಭಾಳ ಸರಸ್ಕರವಾದ ಗದ್ಯ. ಕಿಷ್ಕಿಂಧಾಕಾಂಡ ಅಂತ ಒಂದು ಅಂಕಣ ಬರೀತಾಯಿದ್ರು. ಅದು ಪುಸ್ತಕದಲ್ಲಿ ರೂಪದಲ್ಲಿ ಬಂದಿದೆ ಇವಾಗ. ಅದರಲ್ಲಿ ಆಗಿನ ಕಾಲದ ಸಾಮಾಜಿಕ ವಿದ್ಯಮಾನಗಳು, ರಾಜಕೀಯ ವಿದ್ಯಮಾನಗಳು. ನಾನು ಅದರಲ್ಲಿ ಅವ್ರಿಗನ್ನ ಕಲ್ತದ್ದು ಏನಪ್ಪ ಅಂತಂದರೆ, ಈ ವಾಕ್ಯಗಳು ಚಿಕ್ಕದಾದಷ್ಟು ಚಂದ ಅಂತ. ಚಿಕ್ಕ ಚಿಕ್ಕ ವಾಕ್ಯಗಳು ಅವ್ರದ್ದು. ಒಂದು ವಾಕ್ಯಕ್ಕೆ ಒಂದು ಪ್ಯಾರಾಗ್ರಾಫ್ ಆಗೋಯ್ತು. ಅದನ್ನು ಓದೋದೇ ಒಂದು ಖುಷಿ. ಹಾಗಾಗಿ ನಾನು ಇವತ್ತಿನವರೆಗೂ ಬಹಳ ಪ್ರಜ್ಞಾಪೂರ್ವಕವಾಗಿ ನಾನು ಗದ್ಯ ಬರೆಯುವಾಗ ಒಂದು ಸಲ ಬರೆದ್ರೆ ಅದನ್ನು ಕಟ್ ಮಾಡಿ 3 ಸೆಂಟೆನ್ಸ್ ಮಾಡ್ತೀನಿ ನಾನು. ಉದ್ದದ ವಾಕ್ಯ ಬೇಡವೇ ಬೇಡ ಅಂತ. ಅದು ಜನರು ಓದೋವರೆಗೂ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಇದು ಕವಿಯಾಗಿ ಅವರ ಒಂದು ಮುಖದಲ್ಲಿ ಕಂಡ ನನಗೆ ಒಂದು ಸ್ವಾರಸ್ಯ, ನನ್ನ ಮೇಲೆ ಭಾಳ ಪ್ರಭಾವ ಬೀರಿದೆ. ನವ್ಯ ಕವಿತೆ ಅಂತಂದರೆ ಜನ ಭಯ ಬೀಳೋ ಪರಿಸ್ಥಿತಿ ಇತ್ತು. ಅಂಥದ್ದಲ್ಲಿ ನಮ್ಮ ಬನ್ನಂಜಿಯವರು, ನಿಸಾರ್ ಅಹಮದ್, ಲಕ್ಷ್ಮಣರಾವು ಇವರೆಲ್ಲ ಬರೆದ ಕವಿತೆಗಳಿಂದ ನಮಗೆ ಅದನ್ನು ಕೂಡ ಭಾಳ ಜನ ಓದುವಾಗ ಬರಿಬೋದು ಅಂತ ಅನ್ನಿಸ್ತು. ಲಕ್ಷ್ಮಣರಾವ್ ನನಗೆ ಒಂದು ನೆನಪಾಗುತ್ತೆ. ಲಿಲ್ಲಿಪುಟ್ಟಿ ಹಂಬಲ ಅಂತ ಒಂದು ಭಾಳ ಒಳ್ಳೆಯ ಪದ್ಯ ಇದೆ ಲಕ್ಷ್ಮಣರಾಯದು. ಸಿಕ್ಕಾಪಟ್ಟೆ ದೀರ್ಘವಾದ ಪದ್ಯ. ಅದರಲ್ಲಿ ಉದ್ದಕ್ಕೂ ಭಾಳ ಲೈಂಗಿಕ ಪ್ರತಿಮೆಗಳು ಬರುತ್ತೆ ಮತ್ತು ಭಾಳ ದೀರ್ಘ. ಆ ಕಾರಣಕ್ಕೆ ಯಾವ ಪತ್ರಿಕೆಯವರು ಅದನ್ನು ಪ್ರಕಟ ಮಾಡಲಿಲ್ಲ ಅಂತೆ. ಅದು ಪ್ರಕಟವಾದ್ದು ಬನ್ನಂಜಿಯವರು ಸಂಪಾದಕದಲ್ಲಿ ಸಾಪ್ತಾಹಿಕ ಪುರವಣಿಯಲ್ಲಿ ಅರ್ಧ ಪುಟದಷ್ಟು ಅವರು ಅದನ್ನು ಪ್ರಕಟಿಸಿದರು ಅಂತ ಲಕ್ಷ್ಮಣರಾವ್ ಇವತ್ತಿಗೂ ಹೇಳ್ತಾ ಇರ್ತಾನೆ. ಅಂದರೆ ಅಷ್ಟೊಂದು ಅವರು ಮಡಿವಂತಿಕೆಯಿಂದ ಭಾಳ ದೂರವಾಗಿದ್ದು, ತೆರೆದ ಮನಸ್ಸು. ನನಗೂ ಅಷ್ಟೇ. ನಾನು ಧಾರವಾಡದಲ್ಲಿ MSc ಮಾಡ್ತಿರುವಾಗ ನಾನು ಆಗಲೇ ಹೇಳಿದಾಗ ಸಾಕಷ್ಟು ವಿಷಾದ ಪತ್ರಗಳನ್ನು ಬರ್ತಾಯಿತ್ತು ನನಗೆ. ಹಾಗೆ ನೋಡೋಣ ಅಂತ ಉದಯವಾಣಿಗೆ ನಾನೊಂದು 3 ಪದ್ಯ ಕಳಿಸಿದೆ. 3ರಲ್ಲಿ ಒಂದಾದರೂ ಬರ್ಬೋದು ಅಂತ ಒಂದು ಚಾನ್ಸ್ ತಗೊಳ್ಳೋಣ ಅಂತ 3 ದೀರ್ಘ ಕವನಗಳನ್ನು ಬರೆದು ಕಳಿಸಿದ್ದು. ನನಗೆ ಆಶ್ಚರ್ಯ ಬಂತು. ಸ್ವಲ್ಪ ದಿವಸದಲ್ಲಿ ಒಂದು ಕಾರ್ಡ್ ಬಂತು, ಬನ್ನಂಜಿಯವರು ಸಹಿ ಹಾಕಿದ ಕಾರ್ಡು. ನೀವು ಕಳಿಸಿದ 3 ಕವನಗಳು ಸ್ವೀಕೃತವಾಗಿವೆ ಅಂತ. ನೋಡಿ, ಇದಕ್ಕಿಂತ ದೊಡ್ಡ ಲಾಟ್ರಿ ಇನ್ನೇನಿದೆ. ಆ 3 ಕವನಗಳು ಅವರು ಪ್ರಕಟಿಸಿದರು. ಹೀಗಾಗಿ ನಾನು ಅವ್ರಿಗೆ ಯಾವಾಗಲೂ ಹೇಳೋದು, ಸಾಹಿತ್ಯ ಲೋಕದಲ್ಲಿ ನನ್ನ ಗಾಡ್ ಫಾದರ್ ಅಂತ. ಈಗ ಜಯಮಲ್ಲ ಅವರಿಗೆಲ್ಲ ಗಾಡ್ ಫಾದರ್ ಇರ್ತಾರೆ ಸಿನಿಮಾದಲ್ಲಿ. ಹಾಗೆ ಸಾಹಿತ್ಯ ಲೋಕದಲ್ಲಿ ನನ್ನ ಎಲ್ಲ ಪದ್ಯಗಳನ್ನು ಅವರು ಪ್ರಕಟಿಸಿದರು. ಅವರು ಹೋದ ನಂತರ ನಿತ್ಯಾನಂದ ಇಲ್ಲೇ ಕೂತಿದ್ದಾರೆ. ನಿತ್ಯಾನಂದ
ಹೇಗೂ ನಮ್ಮ ಗುರುಗಳು ಪ್ರಕಟಿಸ್ತಾ ಇದ್ರು, ನಾನು ಪ್ರಕಟಿಸ್ತೀನಿ, ಏನಾದ್ರು ಕಳಿಸಿ ಅಂತಿದ್ರು ಅವರು. ಈ ರೀತಿ ಅವರ ಸಂಪಾದಕ ಮುಖದಲ್ಲಿ ನಾನು ಕಂಡಿದ್ದರೆ ಅವ್ರಿಗೆ ಯಾವುದೇ ಒಂದು ತತ್ವಕ್ಕೆ, ನಮ್ಮ ಪತ್ರಿಕೆಗಳೆಲ್ಲ ಒಂದೊಂದು ತತ್ವಕ್ಕೆ, ಈಗ ಪ್ರಜಾವಾಣಿಯಲ್ಲಿ ಬರಬೇಕಾದ್ರೆ ಅದು ಸ್ವಲ್ಪ ಕಮ್ಯುನಿಸಮ್ ಇರಬೇಕು ಅದರಲ್ಲಿ, ಈ ರೀತಿ ಎಲ್ಲ ಇರುತ್ತೆ ಒಂದೊಂದು ಪತ್ರಿಕೆಗಳಲ್ಲಿ. ಅವ್ರದ್ದು ಹಾಗೇ ಇರಲಿಲ್ಲ. ಭಾಳ ಮುಕ್ತವಾದ ಧೋರಣೆಯಿಂದ ಅವರು ಕವಿತಾ ಸಂಪಾದಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಕೊನೆಯದಾಗಿ ಅವರ ಈ ಧಾರ್ಮಿಕ ಇದರಲ್ಲಿ ನಾವು ಬಹಳ, ನೀವು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ನಾವು ಸಾಮಾನ್ಯವಾಗಿ ಈ ಥರ ಉಪನ್ಯಾಸ ಮಾಡುವವರು, ಪ್ರವಚನ ಮಾಡುವವರು ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ ಅಂತ ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ, ಯಾರು ಕ್ರಾಪ್ ಮಾಡ್ಕೊಂಡಿರ್ತಾರೆ ಅಂತ. ಅದೇ ಅವರ ಒಂದು ವೈಶಿಷ್ಟ್ಯ. ಹಾಗಾಗಿ ಭಾಳ ಮುಕ್ತವಾದ ಧೋರಣೆಯನ್ನು ಅವರು ಅಲ್ಲೇ ತೋರಿಸಿದರು. ಅವ್ರು ಒಂದು ಕಡೆ ಹೇಳ್ತಾರೆ, ಈಗ ನಾವೆಲ್ಲ ದ್ವೈತ ಅದ್ವೈತ ಅಂತೆಲ್ಲ ಜಗಳ ಮಾಡ್ತೇವಲ್ಲ, ಅವ್ರು ಹೇಳ್ತಾರೆ ನೀವು ಇನ್ನೊಂದು ಸಿದ್ಧಾಂತವನ್ನು ತಿಳ್ಕೊಳ್ಳದೆ ನಿಮ್ಮ ಸಿದ್ಧಾಂತದ ಶ್ರೇಷ್ಠತೆ ನಿಮಗೆ ಗೊತ್ತಾಗಲ್ಲ ಅಂತ. ಅದಕ್ಕೆ ಅವರು ಒಂದು ಭಾಳ ಒಳ್ಳೆಯ ಮಾತು ಹೇಳಿದರು. ಏನು ಹೇಳಿದರು ಅಂತಂದರೆ, ಐ ಆಮ್ ಮೋರ್ ಅದ್ವೈತ್ ದ್ಯಾನ್ ಮೋಸ್ಟ್ ಅದ್ವೈತೀಸ್ ಅಂದಿದ್ದಾರೆ ಅವರು. ಐ ಆಮ್ ಮೋರ್ ಅದ್ವೈತ್ ದ್ಯಾನ್ ಮೋಸ್ಟ್ ಅದ್ವೈತೀಸ್ ಅಂತ. ಐ ಆಮ್ ಮೋರ್ ಹಿಂದೂ ದ್ಯಾನ್ ಮೋರ್ ಮುಸ್ಲಿಮ್ ದ್ಯಾನ್ ಮೋಸ್ಟ್ ಮುಸ್ಲಿಮ್ಸ್ ಅಂತ ಯಾರೋ ಹೇಳಿದ್ರಂತೆ. ಅದೇ ರೀತಿ ಇವರು ಐ ಆಮ್ ಮೋರ್ ಅದ್ವೈತ್ ದ್ಯಾನ್ ಮೋಸ್ಟ್ ಅದ್ವೈತೀಸ್. ಹಾಗಾಗಿ ಅವರಿಗೆ ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲರ ಬಗ್ಗೆ ಅಷ್ಟೇ ಪ್ರೀತಿ ಇತ್ತು. ಹಾಗಾಗಿ ಅವರು ತಮ್ಮ ಇದನ್ನು ಹೆಚ್ಚು ಅರ್ಥಕೊಳ್ಳೋಕ್ಕೆ ಸಾಧ್ಯ. ಆ ರೀತಿಯ ಒಂದು ಸಹನಶೀಲತೆ, ಪರಧರ್ಮ ಸಹಿಷ್ಣುತೆ ಇವತ್ತು ಭಾಳ ಅಗತ್ಯ ಇದೆ. ಅದನ್ನು ಬನ್ನಂಜೆಯವರಿಂದ ನಾವು ಕಲಿಬೇಕಾಗಿದೆ. ಇಷ್ಟು ಹೇಳಿಬಿಟ್ಟು ಬನ್ನಂಜೆ 80ರಲ್ಲಿ ಅವರು ಹೀಗೆ ಅಲ್ಲಿ ಕೂತ್ಕೊಂಡಿದ್ದರು ನನ್ನ ಮುಂದುಗಡೆ. ಅವರ ಎದುರುಗಡೆಯೇ ಒಂದು ಬನ್ನಂಜೆ 80 ಅಂತ ನಾನು ಒಂದು ಕವನ ಓದಿದ್ದೆ. ಇವತ್ತು 90 ಆಗುವಾಗ ಅವರು ಇನ್ನೊಂದಷ್ಟು ಪ್ರಮೋಷನ್ ತೊಗೊಂಡು ಅಲ್ಲಿ ಕೂತಿದ್ದಾರೆ. ಹಾಗಾಗಿ ಆ ಪದ್ಯದ 4 ಸಾಲನ್ನಷ್ಟೇ ನಾನು ಇಲ್ಲಿ ಓದ್ತೇನೆ, ಸಮಯ ಮುಗ್ದಿರ್ಬೋದು. ಇಲ್ಲ ನನ್ನ ಹಿಂದೆ ನೆರಳು ಕಾಣ್ತಾ ಇಲ್ಲ ಯಾರದ್ದು, ಆದರೂ ನನಗೆ ಅಂದ್ಕೊಂಡೆ ಸಮಯ ಆಗಿರ್ಬೋದು ಅಂತ. ಸೊ ಆ 4 ಸಾಲನ್ನು ಹೇಳ್ತೀನಿ ನಾನು. ಬನ್ನಂಜೆ ಅಂದರೆ ಯಾರು ಅಂತ ನನಗನ್ಸಿದ್ದು. ಬನ್ನಂಜೆ ಅಂದರೆ ಯಾರು? ಬನ್ನಂಜೆ ಎಂದರೆ ಯಾರು? ಬನ್ನಂಜೆ ಎಂದರೆ ಇವರು ಸಂಸ್ಕೃತದ ಚಿಪ್ಪೊಡೆದು ಕನ್ನಡಾಂಬೆಗೆ ಮುತ್ತು ಕೊಟ್ಟವರು. ಸಂಸ್ಕೃತದ ಚಿಪ್ಪೊಡೆದು ಕನ್ನಡಾಂಬೆಗೆ ಮುತ್ತು ಕೊಟ್ಟವರು. ಮಡಿಬಿಟ್ಟು ನುಡಿಯ ಗುಡಿಯೊಳಗೆ ಎಲ್ಲರನ್ನೂ ಬಿಟ್ಟವರು. ಮಡಿಬಿಟ್ಟು ನುಡಿಯ ಗುಡಿಯೊಳಗೆ ಎಲ್ಲರನ್ನೂ ಬಿಟ್ಟವರು. ಸಂಪ್ರದಾಯದ ಜುಟ್ಟು ಕತ್ತರಿಸಿ ಕ್ರಾಪಿಸಿದವರು. ಮಠದ ಕೂಪದಿಂದ ಹೊರಜಿಗಿದು ಬೆಳೆದು ವಿಶ್ವವನ್ನೇ ವ್ಯಾಪಿಸಿದವರು. ಅಂತಹ ಒಂದು ವಿಶ್ವವನ್ನು ವ್ಯಾಪಿಸಿದ ಒಂದು ಮಹಾಪುರುಷರಿಗೆ ಈ ರೀತಿಯಾಗಿ ವಿಶ್ವ ನಮನವನ್ನು ಏರ್ಪಡಿಸಿ ಬನ್ನಂಜೆ ಪ್ರತಿಷ್ಠಾನ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಬಹುಶಃ ಇದು ನನಗೆ ಕೊಟ್ಟ ಗೌರವ ಅಲ್ಲ, ನನ್ನ ಕಾವ್ಯಕ್ಕೆ ಸಂದ ಗೌರವ ಅಂತ ನಾನು ಅದನ್ನು ಬಹಳ ವಿನಮ್ರನಾಗಿ ಸ್ವೀಕರಿಸ್ತೀನಿ. ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಆ ಓಘಕ್ಕೂ ಅದರೊಳಗಣ ಮೋದಕ್ಕೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಡುಂಡಿರಾಜ್ ಸರ್.